ನಮಸ್ತೆ, ಜೈ ಹಿಂದ್. ಈ ದಿನ ಕೊಡ್ತಾರಂತ ಮಾಹಿತಿ ವಿಶೇಷವಾಗಿ ವುಮೆನ್ ಮಿಲಿಟರಿ ಪೊಲೀಸ್ ಬಗ್ಗೆ. ಈಗಾಗಲೇ ನಾನು ಅಗ್ನಿಪಥ್ 2024 ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬಹಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗಿದೆ, ಬಹಳಷ್ಟು ಪೋಷಕರಿಗೆ ಹೆಲ್ಪ್ ಆಗಿದೆ. ಕನ್ನಡಿಗರಿಗಾಗಿ ಕನ್ನಡದಲ್ಲೇ ಮಾಹಿತಿ ಕೊಡ್ತಾರೋದ್ರಿಂದ ಕನ್ನಡ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಸೊ ಇದು ಅಗ್ನಿಪಥ್ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳುಗಳಿಗೆ ಅಂತ ಬಂದಾಗ ಈಗಿನ ಜಗತ್ತಲ್ಲಿ ಏನು ಡಿಫರೆನ್ಸ್ ಕಾಣ್ತಾನೆ ಇಲ್ಲ. ಯಾಕಂದ್ರೆ ಹೆಣ್ಮಕ್ಳು ಕೂಡ ನಾವು ಕೂಡ ಭಾರತ ಸೇವೆ ಸಲ್ಲಿಸ್ತೀವಿ. ಕೇವಲ ಗಂಡು ಮಕ್ಕಳುಗಳಿಗೆ ಇರುವಂತಹ ಅಧಿಕಾರ ಅಲ್ಲ, ನಮಗೂ ಅಧಿಕಾರ ಇದೆ ಎಂಬ ಛಲದಿಂದ ಮಕ್ಕಳುಗಳು ಕೂಡ ಇವತ್ತಿನ ಜಗತ್ತಲ್ಲಿ ಹೆಚ್ಚಿನ ಮಕ್ಕಳುಗಳು ಮಿಲಿಟರಿನಲ್ಲಿ ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಬಹಳ ಸಂತೋಷ. ಹಾಗಾದ್ರೆ ತಿಳ್ಕೊಳ್ಳೋಣ ಬೆಂಗಳೂರು ಝೋನ್ ನಲ್ಲಿ ಬಿಟ್ಟಿರುವಂತಹದ್ದು ನೋಟಿಫಿಕೇಶನ್. ಯಾವ ಗಂಡು ಮಕ್ಕಳಿಗೆ ಅಂತ ಬಂದಾಗ ಡಿಫ್ರೆಂಟ್ ಆಗಿ ಏರೋಗಳು ಬರ್ತವೆ. ಆದ್ರೆ ಹೆಣ್ಮಕ್ಳಿಗೆ ಅಂತ ಬಂದಾಗ ಕಂಪ್ಲೀಟ್ ಅದು ಸೌತ್ ಇಂಡಿಯಾ ಅಂತ ಬಂದ್ಬಿಡ್ತಾರೆ. ಸೌತ್ ಇಂಡಿಯಾದಲ್ಲಿ ಬರುವಂತಹದ್ದು ಕರ್ನಾಟಕ, ಕೇರಳ, ಯೂನಿಯನ್ ಟೆರಿಟರಿ ಆಗಿರುವಂತಹ ಲಕ್ಷದ್ವೀಪ್ ಮತ್ತು ಮಾಹೆ. ಈ ಎಲ್ಲ ಒಟ್ಟಾರೆ ಸೇರಿ ಒಂದೇ ಸಾರಿ ಅವರಿಗೆ ಎಕ್ಸಾಮ್ ಜೊತೆಗೆ ಫಿಸಿಕಲ್ ಟೆಸ್ಟ್ ಕೂಡ ತಕೊಂತಾರೆ. ಇದು ಆಲ್ರೆಡಿ ತಿಳಿಸಲಾಗಿದೆ. ಇವರಿಗೆ ಸೆಲೆಕ್ಷನ್ ಡೇಟ್ ಏನಿದೆ ಸೇಮ್ ಇರ್ತದೆ, ಅಪ್ಲಿಕೇಶನ್ ಡೇಟ್ ಕೂಡ ಸೇಮ್ ಇರ್ತದೆ. ಏನು ವ್ಯತ್ಯಾಸ ಇಲ್ಲ. 13 ಫೆಬ್ರವರಿಯಿಂದ 22 ಮಾರ್ಚ್ ತನಕ ನಿಮಗೆ ಅಪ್ಲಿಕೇಶನ್ ಡೇಟ್ ಇರ್ತದೆ. ಎಕ್ಸಾಮಿನೇಷನ್ ಫೀಸ್ ಏನಿದೆ 250 ರೂಪಿ ಪರ್ ಹೆಡ್ ಸೇಮ್ ಇರುತ್ತೆ. ಅದ್ರಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ. ಇದ್ರಲ್ಲಿ ಯಾವುದೇ ರೀತಿ ಭೇದ ಭಾವಗಳಿಲ್ಲ. ಇನ್ನಷ್ಟು ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಆಲ್ಮೋಸ್ಟ್ ನಿಮಗೆ ತಿಳಿಸಿದ್ದೀನಿ. ಗಂಡು ಮಕ್ಕಳದೇ ಸೇಮ್ ಇವ್ರಿಗೂ ಇರ್ತದೆ, ಜಾಸ್ತಿ ವ್ಯತ್ಯಾಸ ಇಲ್ಲ. ಕೇವಲ ನೋಡ್ಬೇಕಂದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಪ್ಪಾ ಅಂತಂದ್ರೆ ಅಗ್ನಿವೀರ್ ಜನರಲ್ ಡ್ಯೂಟಿ ವುಮೆನ್ ಮಿಲಿಟರಿ ಪೊಲೀಸ್ಗೆ ಏಜ್ ಕ್ರೈಟೇರಿಯಾ ಸೇಮ್ ಇದೆ, 17 ವರ್ಷದಿಂದ 21 ವರ್ಷ. ಆದರೆ ಎಜುಕೇಶನ್ ರಿಕ್ವೈರ್ಮೆಂಟ್ ಏನಿದೆ ಅದು ಸೇಮ್ ಇರುತ್ತೆ. 45% ಆಲ್ ಸಬ್ಜೆಕ್ಟ್ ಇರಬೇಕು, 33% ಫಸ್ಟ್ ಸಬ್ಜೆಕ್ಟ್ ಇರಬೇಕಾಗುತ್ತೆ. ಇದರಲ್ಲಿ ಸ್ಪೆಷಲ್ ಆಗಿ ವಿಶೇಷವಾಗಿ ಗಮನಿಸುವಂಥದ್ದು ಅಂದ್ರೆ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ ರಿಲ್ಯಾಕ್ಸಬಲ್ ಅಪ್ ಟು 30 years ಆಫ್ ಏಜ್. 30 ವರ್ಷ ಗಂಟ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗ್ತಾ ಇದೆ. ಅದು ಯಾರಿಗೆ? ಇದು ಕನ್ಫ್ಯೂಷನ್. ಯಾರಿಗೆ ಅನ್ನೋದಿತ್ತು ಅಂದ್ರೆ ವುಮೆನ್ ಹೂ ಆರ್ ವಿಡೋಸ್, ಡಿವೋರ್ಸ್ಡ್ ಆರ್ ಇಲ್ಲಿಗಲಿ ಸೆಪರೇಟೆಡ್ ಆರ್ ಆಲ್ಸೋ ಎಲಿಜಿಬಲ್ ಪ್ರೊವೈಡೆಡ್ ದೇ ಡು ನಾಟ್ ಹ್ಯಾವ್ ಎನಿ ಚಿಲ್ಡ್ರನ್ ಸಬ್ಜೆಕ್ಟ್ ಟು ಫುಲ್ಫಿಲ್ಲಿಂಗ್ ಆಲ್ ಅದರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಇದರ ಅರ್ಥ ಮದುವೆ ಆಗಿದ್ದಾರೆ, ಗಂಡ ಬೇರೆ ಹೋಗಿದ್ದಾರೆ, ಅವರು ಲೀಗಲ್ಲಿ ಸಪ್ರೇಟ್ ಆಗಿಬಿಟ್ಟಿದ್ದಾರೆ, ಅಂದ್ರೆ ಡಿವೋರ್ಸ್ ಆಗಿದೆ ಅನ್ನೋಯ್ತು ಅಂತಂದ್ರೆ ಅವ್ರಿಗೆ ಮಕ್ಕಳಿರಬಾರ್ದು. ಮಕ್ಕಳಿಲ್ಲ ಅಂತಂದ್ರೆ ಖಂಡಿತ ಅವರಿಗೆ 30 ವರ್ಷದ ತನಕ ಕೂಡ ನೀವು ಅಪ್ಲಿಕೇಶನ್ ಹಾಕೊಂಡು ಭಾರತ ಸೇವೆ ಸಲ್ಲಿಕೆ ನೀವು ಸೈನಿಕರಾಗಲಿಕ್ಕೆ ಅಧಿಕಾರ ಇದೆ. ಇದನ್ನ ಕೊಡಲಾಗಿದೆ. ಜೊತೆಗೆ ಡಿಫೆನ್ಸ್ ಪರ್ಸನಲ್ ಯಾರು ಹಸ್ಬೆಂಡ್ ಡ್ಯೂಟಿನಲ್ಲಿ ಇದ್ರು, ಯಾವುದೊಂದು ಆಪರೇಷನ್ ಅಥವಾ ವಾರ್ನಲ್ಲಿ ಇವರು ವೀರಮರಣ ಹೊಂದಿದ್ದಾರೆ, ಅವರ ಹೆಂಡತಿ ಕೂಡ ಅವಕಾಶ ಇದೆಯಾ? ಖಂಡಿತ ಅವರಿಗೆ ನಾವು ವೀರ ನಾರಿಯರು ಅಂತಾನೆ ಹೆಸರು ಹೇಳ್ತೀವಿ. ಅವರು ಕೂಡ ಅವಕಾಶ ಇದೆ. ಖಂಡಿತ ಅವರ ಆಸಕ್ತಿ ಇದ್ರೆ ಸೇಮ್ ಏಜ್ ಲಿಮಿಟ್ನಲ್ಲಿ ಮಕ್ಕಳು ಇದ್ರೂ ಕೂಡ ಬರ್ಬೋದು. ಪಬ್ಲಿಕ್ನಲ್ಲಿ ಮಕ್ಕಳಿಲ್ದನ್ನೇ ಬರಲಿಕ್ಕೆ ಅವ್ರಿಗೆ ಅವಕಾಶ ಇದ್ರೆ ಇದು ವಾರ್ ವಿಡೋಸ್ಗಳಿಗೆ ಅವರಿಗೆ ಮಕ್ಕಳಿದ್ರು ಕೂಡ ಅವರು ಅಪ್ಲಿಕೇಶನ್ ಹಾಕೊಂಡು ಮಿಲಿಟರಿ ಪೊಲೀಸ್ಗೆ ತಯಾರಾಗಬಹುದು. ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡಬೇಕು ಅಂತಂದ್ರೆ ಸದರ್ನ್ ಪ್ಲೇನ್ಸ್ ಅಲ್ಲಿ ಕರ್ನಾಟಕ, ಕೇರಳ ಅಂಡ್ ಬಾಕಿ ಲಕ್ಷದ್ವೀಪ ಮಹೇನಲ್ಲಿ 162 ಸೆಂಟಿಮೀಟರ್ ಇರಲೇಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಮಕ್ಕಳಿಗೆ ಹೈಟ್ ಸ್ವಲ್ಪ ಕಡಿಮೆ ಇರ್ತದೆ. ಅದು 162 ಸೆಂಟಿಮೀಟರ್ ಇದ್ರೆ ಮಾತ್ರ ಅವಕಾಶ ಇದೆ. ಇದರಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಚೆಸ್ಟ್ ನ ಅಳತೆ ಆಗ್ತಿದ್ರು. ಇತ್ತೀಚೆಗೆ ಹೆಣ್ಮಕ್ಳು ಕೂಡ ಚೆಸ್ಟ್ ನ ಅಳತೆ ಆಗ್ತಿದ್ದಾರೆ. 5 ಮೀಟರ್ ಎಕ್ಸ್ಪೆನ್ಷನ್ ಬೇಕಾಗುತ್ತೆ. ಇನ್ನು ತೂಕದಲ್ಲಿ 48.4 kg ಇರಲೇಬೇಕು. ಕಡಿಮೆ ಅಂದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಇರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು. ಇನ್ನು ವಿಡೋಸ್ ಆಫ್ ಡಿಫೆನ್ಸ್ ಪರ್ಸನಲ್ ಹ್ಯಾವ್ ಡೈಡ್ ಇನ್ ಆರ್ನೆಸ್ ನಲ್ಲಿ ಯಾರಾದ್ರೂ ವೀರಮರಣ ಹೊಂದಿದಂತ ಪತ್ನಿಯರಿಗೆ ಹೈಟ್ ರಿಲ್ಯಾಕ್ಸೇಷನ್ ಇದೆ. 2 ಸೆಂಟಿಮೀಟರ್ ಹೈಟ್ ಕಡಿಮೆ ಇದ್ರು ಕೂಡ 162 ಅಲ್ಲ 160 ಇದ್ರು ಕೂಡ ತಗೊಂತಾರೆ. ವೆಯ್ಟ್ ಅಲ್ಲಿ 2 kg ಕಡಿಮೆ ಇದ್ರು ಕೂಡ ತಗೊಂತಾರೆ. ಇನ್ನು ಸ್ಪೋರ್ಟ್ಸ್ ಮೆನ್ ಗಳಿಗೂ ಕೂಡ ಒಳ್ಳೆ ಅವಕಾಶಗಳಿದೆ. ಸ್ಪೋರ್ಟ್ಸ್ ಮೆನ್ ನಲ್ಲಿ ನ್ಯಾಷನಲ್ ಯಾವುದೇ ರೀತಿ ಸ್ಪೋರ್ಟ್ಸ್ಗಳಾಗಿರ್ಬೋದು, ಅದರಲ್ಲಿ ಯಾರಾದರೂ ಡಿಸ್ಟ್ರಿಕ್ಟ್ ಪ್ಲಸ್ ಏನಾದರೂ ಅಚೀವ್ ಮಾಡಿ ಸ್ಪೋರ್ಟ್ಸ್ ಅಥಾರಿಟಿಯಿಂದ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ರೆ ನಿಮಗೂ ಕೂಡ ರಿಲ್ಯಾಕ್ಸೇಷನ್ ಇದೆ. ಜೊತೆಗೆ ಎಕ್ಸಾಮ್ ಕೂಡ ತುಂಬ ರಿಲ್ಯಾಕ್ಸೇಷನ್ ಇದೆ. 20 ಮಾರ್ಕ್ಸ್, 15 ಮಾರ್ಕ್ಸ್, 10 ಮಾರ್ಕ್ಸ್ ಥರ ಅವರಿಗೆ ಬೋನಸ್ ಮಾರ್ಕ್ಸ್ ಸಿಗ್ತಾ ಇದೆ. ಬೋನಸ್ ಮಾರ್ಕ್ಸ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಮತ್ತೊಂದು ವಿಡಿಯೋನ ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಏನೇನು ಪೇ ಸ್ಕೇಲ್ ಇರುತ್ತೆ, ಯಾವ ಥರ ಲೀವ್ ಇರುತ್ತೆ, ಯಾವ ಥರ ಡ್ಯೂಟಿ ಇರುತ್ತೆ, ಅದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿನ ಸಪ್ರೇಟಾಗಿ ಕೊಡ್ತೀನಿ. ವುಮೆನ್ ಮಿಲಿಟರಿ ಪೊಲೀಸ್ ಅಂದ್ರೇನು, ಇವರು ಹೋಗಿ ಬಾರ್ಡ್ರಲ್ಲಿ ಯುದ್ಧ ಮಾಡ್ತಾರಾ ಅನ್ನೋದು ಕನ್ಫ್ಯೂಷನ್ ಇದೆ. ಯುದ್ಧ ಮಾಡಲ್ಲ ಅವರು, ಅವ್ರದ್ದೇ ಒಂದು ಬೇರೆ ಡ್ಯೂಟಿ ಇರ್ತದೆ. ಆ ಡ್ಯೂಟಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ಸರಿ ಇನ್ನೊಂದ್ಸರಿ ಮಾಹಿತಿ ಕೊಡ್ತೀನಿ. ಆದರೆ ಎಕ್ಸಾಮ್ ನೋಡೋಣ ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಸೇಮ್ ಗಂಡು ಮಕ್ಕಳಿಗೆ ಏನಿದೆ ಅದೇ ಎಕ್ಸಾಮ್ ಪ್ಯಾಟರ್ನು. ಟೋಟಲ್ 50 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ಅದರಲ್ಲಿ ಬರುವಂಥದ್ದು ಮ್ಯಾಥ್ಸು, ಸೈನ್ಸು, GK, ಮೆಂಟಲ್ ಎಬಿಲಿಟಿ. ಇದು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ. ಇನ್ನು 0.25% ಏನಿದೆ ಅದು ಅವರಿಗೆ ಮೈನಸ್ ಆಗುತ್ತೆ. ನೆಗೆಟಿವ್ ಆನ್ಸರ್ ಮಾಡಿದರೆ, ತಪ್ಪು ರಾಂಗ್ ಆನ್ಸರ್ ಮಾಡಿದರೆ ನೆಗೆಟಿವ್ ಕಟ್ ಆಗ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ನೋಡೋಣ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡಬೇಕು ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡಲ್ಲಿ ಬೇಕಿರೋಂಥದ್ದು 1600 ಮೀಟರ್ ರನ್ನಿಂಗ್ ಸೇಮ್ ಇರುತ್ತೆ. ಅದರ ಟೈಮ್ ರಿಲ್ಯಾಕ್ಸೇಷನ್ ಜಾಸ್ತಿ ಇರ್ತದೆ ಅಷ್ಟೇ. ಗ್ರೂಪ್ 1 ಬರಬೇಕು ಅಂದರೆ 7 ನಿಮಿಷ 30 ಸೆಕೆಂಡಲ್ಲಿ ಬರಬೇಕು. 7 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಗ್ರೂಪ್ 1 ಬರ್ತೀರಾ, ಅವಾಗ ನಿಮ್ಗೆ 60 ಮಾರ್ಕ್ಸ್ ಸಿಗುತ್ತೆ. ಸೊ ಅದರಲ್ಲಿ ಪುಲ್ ಅಪ್ಸ್ ಒಂದಿರಲ್ಲ, 10 ಫೀಟ್ ಲಾಂಗ್ ಜಂಪ್ ಇರುತ್ತೆ. 10 ಫೀಟ್ ಲಾಂಗ್ ಜಂಪ್ ಮಾಡಬೇಕು.
10 ಫೀಟ್ ಲಾಂಗ್ ಜಂಪ್ ಮಾಡಿದ್ರೆ ನೀವು ಪಾಸ್ ಆಗ್ತೀರಾ, ಕ್ವಾಲಿಫೈ ಆಗ್ತೀರಾ. ಜೊತೆಗೆ 3 ಫೀಟ್ ಹೈ ಜಂಪ್ ಮಾಡಬೇಕು, ಎರಡು ಕೂಡ ಕಂಪಲ್ಸರಿ. ಪೊಲೀಸ್ಗೆ ಹೋದರೆ ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಮಾಡಿ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಹಿಂಗಿಲ್ಲ. ನೀವು ಲಾಂಗ್ ಜಂಪ್ 10 ಫೀಟ್ ಆಡಲೇಬೇಕು, ಹೈ ಜಂಪ್ ಕೂಡ 3 ಫೀಟ್ ಜಂಪ್ ಮಾಡಲೇಬೇಕಾಗುತ್ತೆ, ಅವಾಗ ನೀವು ಪಾಸ್ ಆಗ್ತೀರಾ. ಅದು ಬಿಟ್ಟರೆ ಗ್ರೂಪ್ ನಲ್ಲಿ ಅಪ್ ಟು 8 ಮಿನಿಟ್ಸ್ 8 ನಿಮಿಷ ಒಳಗಡೆ ಬಂತು ಅಂದರೆ ಅವ್ರಗಳಿಗೆ 48 ಮಾರ್ಕ್ಸ್ ಸಿಗುತ್ತೆ. ಇನ್ನು 10 ಫೀಟ್ ಜಂಪ್ ಮತ್ತು 3 ಫೀಟ್ ಹೈ ಜಂಪು ಕ್ವಾಲಿಫೈ ಆಗಲೇಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು NCC ಸರ್ಟಿಫಿಕೇಟು, ಸ್ಪೋರ್ಟ್ಸ್ ಸರ್ಟಿಫಿಕೇಟು, ರಿಲೇಷನ್ ಸರ್ಟಿಫಿಕೇಟು ಇವೆಲ್ಲವೂ ಕೂಡ ವೆರಿಫೈ ಆಗಿರಲೇಬೇಕು, ಅವಾಗ ಮಾತ್ರ ನಿಮ್ಗೆ ಅವಕಾಶ ಇರ್ತದೆ. ಇನ್ನಷ್ಟು ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವುಮೆನ್ ಮಿಲಿಟರಿ ಪೊಲೀಸ್ ಬಗ್ಗೆ ಪೂರ ಡೀಟೇಲ್ಸ್ ನಾನು ಒಂದು ವಿಡಿಯೋ ಕೊಡ್ತೀನಿ. ಇವಾಗ ಕೊಟ್ಟಂಥದ್ದು ಕೇವಲ ಮಕ್ಕಳುಗಳಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅಪ್ಲಿಕೇಶನ್ ಯಾವ ಬಿಟ್ಟಿದ್ದಾರೆ, ಸೆಲೆಕ್ಷನ್ ಪ್ರೊಸೆಸ್ ಏನಿದೆ, ಇದು ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ಕೊಡಲಾಗಿದೆ. ಇನ್ನಷ್ಟು ನಮ್ಮ ಸೇನೆಗೆ ಸೇರಬೇಕು ಅನ್ನೋ ಆಸೆ ಆಕಾಂಕ್ಷೆ ಹೊತ್ತಿರುವಂಥ ಹೆಣ್ಮಕ್ಳುಗಳಿಗೆ ಹೆಲ್ಪ್ ಆಗಲಿ ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.